ಒಂದು ಸಿನಿಮಾ ರಿಲೀಸ್ ಆದಾಗ ಆಡಿಯನ್ಸ್ ಅದನ್ನ ರಿಜೆಕ್ಟ್ ಮಾಡಿದ್ರು. ಪ್ರೊಡ್ಯೂಸರ್ಗೆ ತುಂಬಾ ದೊಡ್ಡ ಲಾಸ್ ಆಯ್ತು. ಆದ್ರೆ ತುಂಬಾ ವರ್ಷ ಆದ್ಮೇಲೆ ಅದೇ ಸಿನಿಮಾನ ಜನ ಅಹೆಡ್ ಆಫ್ ಇಟ್ಸ್ ಟೈಮ್ ಮಾಸ್ಟರ್ ಪೀಸ್ ಅಂತೆಲ್ಲ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಹೇ ಡೂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾವಿವತ್ತು ರಿವ್ಯೂ ಮಾಡ್ತಿರೋ ಮೂವಿ ಕನ್ನಡ ಫಿಲಮ್ ಇಂಡಸ್ಟ್ರಿಯ ಮಿಸ್ಅಂಡರ್ಸ್ಟುಡ್ ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬೋದು. ಒನ್ಸ್ ಅಪಾನ್ ಎ ಖಂಡಿತ ಎಷ್ಟೇ ಒನ್ಸ್ ಅಪಾನ್ ಅ ಟೈಮ್ ಬಂದ್ರು ಈ ಮೂವಿನಂತೂ ಮರೆಯಕ್ಕೆ ಆಗಲ್ಲ. ಅದೇ ಏಕಾಂಗಿ. ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇನೂ ಇರ್ಬೋದು. ಆದ್ರೆ ಒಂದಂತೂ ಶ್ಯೂರ್, ಈ ಸಿನಿಮಾ ನಿಮ್ಮನ್ನ ಥಿಂಕ್ ಮಾಡಿಸುತ್ತೆ. ಈ ಮನೆನೇ ನಿನ್ ಲೋಕ. ಇಲ್ಲಿ ಯಾವ ಸಂಬಂಧನೂ ಇಲ್ಲ, ಯಾವ ಸ್ನೇಹನೂ ಇಲ್ಲ. ಈ ಲೋಕದಿಂದ ನೀನು ಹೊರಗೋಗ್ಬೇಕಾದ್ರೆ ನೀನು ಕುರುಡಾಗಿರ್ಬೇಕು, ಕಿವುಡಾಗಿರ್ಬೇಕು, ಇಲ್ಲ ಮೂಗ್ನಾಗಿರ್ಬೇಕು. ಸೊ ಏಕಾಂಗಿ ರಿಲೀಸ್ ಆಗಿದ್ದು 2002 ಅಲ್ಲಿ. ಡೈರೆಕ್ಟರ್, ರೈಟರ್, ಪ್ರೊಡ್ಯೂಸರ್, ಹೀರೋ, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ನ ಕೂಡ ರವಿಚಂದ್ರನ್ ಸರ್ ಒಬ್ರೇ ಹ್ಯಾಂಡಲ್ ಮಾಡ್ತಾರೆ. ಮೂವಿ ಟೈಟಲ್ ಏಕಾಂಗಿ ಅಂದ್ರೆ ಲೋನ್ಲಿ ಪರ್ಸನ್, ಒಬ್ನೇ ಇರೋನು ಅಂತ ಅರ್ಥ. ಸ್ಟೋರಿ ರಿವಾಲ್ವ್ ಆಗೋದು ರವಿಚಂದ್ರನ್ ಪ್ಲೇ ಮಾಡಿದ ಕ್ಯಾರೆಕ್ಟರ್ ಸುತ್ತ. ಅವನು ಎಮೋಷನಲಿ ಲೋನ್ಲಿ, ರಿಲೇಶನ್ಶಿಪ್ಸ್ ಬಗ್ಗೆ ಕನ್ಫ್ಯೂಷನ್ಸ್ ಇರುವ ವ್ಯಕ್ತಿ. ಲೈಫ್ ಅಲ್ಲಿ ಲವ್, ಮ್ಯಾರೇಜ್, ಕಂಪ್ಯಾನಿಯನ್ಶಿಪ್, ಆಮೇಲೆ ಲೋನ್ಲಿನೆಸ್ ಇವುಗಳ ಮಧ್ಯೆ ಸ್ಟ್ರಗಲ್ ಮಾಡ್ತಿರ್ತಾನೆ. ಇದು ರೆಗ್ಯುಲರ್ ಆಗಿರೋ ಕಮರ್ಷಿಯಲ್ಸ್ ಮೂವಿ ಅಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಇದರಲ್ಲಿ ಫೈಟ್ಸ್ ಇಲ್ಲ, ಮಾಸ್ ಸೀನ್ಸ್ ಇಲ್ಲ, ಕಾಮಿಡಿ ಟ್ರ್ಯಾಕ್ ಅಂತೂ ಇಲ್ವೇ ಇಲ್ಲ. ಇದು ಕಂಪ್ಲೀಟ್ ಎಮೋಷನಲ್ ಅಂಡ್ ಫಿಲಾಸಫಿಕಲ್ ಡ್ರಾಮಾ. ಸೊ ನಾನ್ ನಿಮ್ಗೆ ಸ್ಟೋರಿ ವಿತೌಟ್ ಸ್ಪಾಯ್ಲರ್ಸ್ ನ ಹೇಳ್ತೀನಿ. ಸಿನಿಮಾ ಸ್ಟಾರ್ಟ್ ಆಗೋದು ಒಬ್ಬ ಲೋನ್ಲಿ ಮ್ಯಾನ್ ಲೈಫ್ ನಿಂದ. ಅವನ್ ಲೈಫ್ ಅಲ್ಲಿ ರಿಲೇಶನ್ಶಿಪ್ಸ್ ಇರುತ್ತೆ, ಜನರು ಇರ್ತಾರೆ, ಆದ್ರೆ ಎಮೋಷನಲಿ ಅವನು ಕಂಪ್ಲೀಟ್ಲಿ ಅಲೋನ್ ಆಗಿರ್ತಾನೆ. ಸಿನಿಮಾ ಸ್ಲೋಲಿ ಎಕ್ಸ್ಪ್ಲೋರ್ ಮಾಡೋದು ಮನುಷ್ಯ ಯಾಕೆ ಲೋನ್ಲಿ ಫೀಲ್ ಮಾಡ್ತಾನೆ ಅಂತ. ಮದುವೆ ಲೈಫ್ ನಿಜವಾಗ್ಲೂ ಹ್ಯಾಪಿನೆಸ್ ಕೊಡುತ್ತಾ? ಲವ್ ಮತ್ತೆ ಅಟ್ಯಾಚ್ಮೆಂಟ್ ಮಧ್ಯೆ ಡಿಫ್ರೆನ್ಸ್ ಏನು? ಫ್ರೀಡಮ್ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಕಂಪ್ಯಾನಿಯನ್ಶಿಪ್ ಇಂಪಾರ್ಟೆಂಟ್ ಆಗುತ್ತಾ? ಈ ಎಲ್ಲಾ ಕ್ವೆಶನ್ಸ್ಗೆ ಡೈರೆಕ್ಟ್ ಆನ್ಸರ್ ಅಂತೂ ಈ ಸಿನಿಮಾ ಕೊಡೋದಿಲ್ಲ. ಎಸ್, ಯು ಹರ್ಡ್ ಮಿ ರೈಟ್. ಇನ್ಸ್ಟೆಡ್ ಆಡಿಯನ್ಸ್ಗೆನೆ ಯೋಚನೆ ಮಾಡಕ್ಕೆ ಬಿಡುತ್ತೆ. ಇದೇ ರೀಸನ್ಗೆ ಈ ಸಿನಿಮಾನ ಕೆಲವರು ಮಾಸ್ಟರ್ ಪೀಸ್ ಅಂತ ಕರೀತಾರೆ. ಸೊ ವಾಟ್ ವರ್ಕ್ ವೆಲ್ ಇನ್ ದಿಸ್ ಮೂವಿ ಅಂತ ಅಂದ್ರೆ ರವಿಚಂದ್ರನ್ ಸರ್ ಪರ್ಫಾರ್ಮೆನ್ಸ್. ಈ ಮೂವಿನ ಕಂಪ್ಲೀಟ್ಲಿ ಕ್ಯಾರಿ ಮಾಡೋದು ರವಿಚಂದ್ರನ್ ಸರ್. ಒಂದು ಕಮರ್ಷಿಯಲ್ ಹೀರೋ ಇಮೇಜ್ ನ ಬಿಟ್ಟು ತುಂಬಾ ಮೆಚೂರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಂಡ್ ತುಂಬಾ ಸೀನ್ಸ್ ಅಲ್ಲಿ ಡೈಲಾಗ್ಸ್ ಗಿಂತ ಎಕ್ಸ್ಪ್ರೆಷನ್ಸ್ ಜಾಸ್ತಿ ವರ್ಕ್ ಆಗಿದೆ. ಎಸ್ಪೆಷಲಿ ಎಮೋಷನಲ್ ಬ್ರೇಕ್ ಡೌನ್ ಸೀನ್ಸ್ ಅಂತೂ ತುಂಬಾನೇ ನ್ಯಾಚುರಲ್ ಅಂತ ಅನ್ಸುತ್ತೆ. ಇದು ಅವರ ಕೆರಿಯರ್ ಅಲ್ಲೇ ಬೆಸ್ಟ್ ಪರ್ಫಾರ್ಮೆನ್ಸ್ ಅಲ್ಲಿ ಒಂದು ಅಂತ ಹೇಳ್ಬೋದು. ಇನ್ನ ರೈಟಿಂಗ್ ಗೆ ಬಂದ್ರೆ, ಮೋಸ್ಟ್ ಕನ್ನಡ ಮೂವೀಸ್ ಆ ಟೈಮ್ ಅಲ್ಲಿ ಫ್ಯಾಮಿಲಿ ಡ್ರಾಮಾ, ಆಕ್ಷನ್ ಅಥವಾ ಕಾಮಿಡಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿತ್ತು. ಬಟ್ ಏಕಾಂಗಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ರೂಟ್ ಅನ್ನೇ ತಗೊಂಡಂತ ಒಂದು ಮೂವಿ. ನಾರ್ಮಲ್ ಲೈಫ್ ಅಲ್ಲಿ 100 ಜನ ಇದ್ರೂ ಕೂಡ ಯಾಕೆ ಲೋನ್ಲಿ ಫೀಲ್ ಮಾಡ್ತಾರೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡುತ್ತೆ. 2002 ಅಲ್ಲಿ ಆಡಿಯನ್ಸ್ ಗಳಿಗೆ ಈ ಕಾನ್ಸೆಪ್ಟ್ ತುಂಬಾನೇ ಡಿಫ್ರೆಂಟ್ ಅಂತ ಅನ್ನಿಸ್ತಿತ್ತು. ಇವತ್ತಿನ OTT ಜನರೇಷನ್ಗೆ ನೋಡಿದ್ರೆ ಮೂವಿ ಇನ್ನೂ ರಿಲೆವೆಂಟ್ ಅಂತ ಅನ್ಸುತ್ತೆ. ಇನ್ನ ಮ್ಯೂಸಿಕ್ಗೆ ಬಂದ್ರೆ, ರವಿಚಂದ್ರನ್ ಅವರೇ ಕಂಪೋಸ್ ಮಾಡಿದ ಸಾಂಗ್ಸ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮೂವಿ ಮೂಡ್ಗೆ ಒಳ್ಳೆ ಪರ್ಫೆಕ್ಟ್ ಮ್ಯಾಚ್. ನೆನಪಲ್ಲೇ ನಾ ಉಸಿರಾಡಿದೆ, ನೆನಪನ್ನೇ ನಾ ಸಾಂಗ್ಸ್ ಎಂಟರ್ಟೈನ್ಮೆಂಟ್ ಅಲ್ಲ, ಇನ್ಸ್ಟೆಡ್ ಕ್ಯಾರೆಕ್ಟರ್ ಎಮೋಷನ್ಸ್ ನ ಕ್ಯಾರಿ ಮಾಡಕ್ಕೆ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಮೂವಿ ಅಟ್ಮಾಸ್ಫಿಯರ್ ನ ಇನ್ನೂ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಇನ್ನು ಸಿನಿಮಾಟೋಗ್ರಫಿಗೆ ಬಂದ್ರೆ, ಗ್ಲಾಸ್ ಹೌಸ್ ವಿಜುವಲ್ಸ್ ನ ನೋಡಿದಾಗ ಇವತ್ತಿಗೂ ಮೂವಿ ತುಂಬಾನೇ ಸ್ಟೈಲಿಶ್ ಅಂತ ಅನ್ಸುತ್ತೆ. ಲೈಟಿಂಗ್, ರಿಫ್ಲೆಕ್ಷನ್ಸ್, ಕ್ಯಾಮ್ರಾ ಆಂಗಲ್ಸ್ ಯೂಸ್ ಮಾಡಿ ಲೋನ್ಲಿನೆಸ್ ನ ವಿಜುವಲಿ ಇನ್ನೂ ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಟೆಕ್ನಿಕಲ್ ಆಸ್ಪೆಕ್ಟ್ ಇಂದ ನೋಡೋದಾದ್ರೆ ಮೂವಿ ತುಂಬಾನೇ ಇನೋವೇಟಿವ್ ಆಗಿದೆ. ಬಟ್ ಇದು ಯಾಕೆ 2002 ಅಥವಾ ಆ ಒಂದು ಪೀರಿಯಡ್ ಅಲ್ಲಿ ವರ್ಕ್ ಆಗ್ಲಿಲ್ಲ ಅಂದ್ರೆ, ಸ್ಲೋ ಪೇಸ್ ಇಂದ. ಮೂವಿಯ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಅಂದ್ರೇನೆ ಪೇಸಿಂಗ್. ಸಿನಿಮಾ ತುಂಬಾನೇ ಸ್ಲೋ ಬರ್ನ್ ಅಂತ ಅನ್ಸುತ್ತೆ. ಫಾಸ್ಟ್ ಎಂಟರ್ಟೈನ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಸಿನಿಮಾ ಬೋರ್ ಅನ್ಸುತ್ತೆ. ಕೆಲವು ಸೀನ್ಸ್ ಅಂತೂ ಅನ್ನೆಸೆಸರಿಲಿ ಸ್ಟ್ರೆಚ್ ಮಾಡಿದ್ದಾರೆ ಅನ್ನೋ ಫೀಲಿಂಗ್ ಬಂದೇ ಬರುತ್ತೆ. ಆ್ಯಂಡ್ ಹೆವಿ ಫಿಲಾಸಫಿ. ಸಿನಿಮಾ ಡೈಲಾಗ್ಸ್ ಮತ್ತು ಥೀಮ್ಸ್ ತುಂಬಾನೇ ಫಿಲಾಸಫಿಕಲ್ ಅಂತ ಅನ್ಸುತ್ತೆ. ಸೊ ಈ ಒಂದು ಆಸ್ಪೆಕ್ಟ್ ಇಂದ ಆವ್ರೇಜ್ ಆಡಿಯನ್ಸ್ಗೆ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟ. ವೀಕೆಂಡ್ ಎಂಟರ್ಟೈನ್ಮೆಂಟ್ ಮೂವಿ ಅಂತ ನೋಡಕ್ ಹೋದ್ರೆ ಡಿಸಪಾಯಿಂಟ್ಮೆಂಟ್ ಆಗಬಹುದು. ಆ್ಯಂಡ್ ದಿಸ್ ಮೂವಿ ಇಸ್ ನಾಟ್ ಫಾರ್ ಎವ್ರಿ ಒನ್.
ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತೂ ಅಲ್ವೇ ಅಲ್ಲ. ಈ ಸಿನಿಮಾನ ಅಪ್ರಿಶಿಯೇಟ್ ಮಾಡಬೇಕು ಅಂದ್ರೆ ತುಂಬಾನೇ ಪೇಷನ್ಸ್ ಬೇಕು. ಇದೇ ರೀಸನ್ಗೆ ರಿಲೀಸ್ ಟೈಮ್ ಅಲ್ಲಿ ಆಡಿಯನ್ಸ್ ಇದನ್ನ ರಿಜೆಕ್ಟ್ ಮಾಡ್ತಾರೆ. ಅಂಡ್ ಲೆಸರ್ ನೋನ್ ಫ್ಯಾಕ್ಟ್ಸ್ ಅಬೌಟ್ ಏಕಾಂಗಿ ಏನು ಅಂತ ಅಂದ್ರೆ, ಮೂವಿಗೆ ಸ್ಪೆಷಲಿ ಹ್ಯೂಜ್ ಗ್ಲಾಸ್ ಹೌಸ್ ನ ಸೆಟ್ ಮಾಡ್ತಾರೆ, ಅದನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅಪ್ರಾಕ್ಸಿಮೇಟ್ 80 lakhs ಎಕ್ಸ್ಪೆಂಡಿಚರ್ ಅಂದ್ರೆ 80 lakhs ಬಜೆಟ್ ಅಲ್ಲಿ ಈ ಒಂದು ಗ್ಲಾಸ್ ಹೌಸ್ ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. 2002 ಟೈಮ್ಗೆ ಇದು ಒಂದು ಮ್ಯಾಸಿವ್ ಅಮೌಂಟ್ ಆಗಿರುತ್ತೆ. ಅಂಡ್ ಆಲ್ಸೋ 80% ಆಫ್ ದ ಮೂವಿ ಶೂಟಿಂಗ್ ನ ಈ ಗ್ಲಾಸ್ ಹೌಸ್ ಅಲ್ಲೇನೆ ಮಾಡೋದು. ಅಂಡ್ ಈ ಹೋಲ್ ಸೆಟ್ಟನ್ನೇ ಮೂವಿ ಕ್ಯಾರೆಕ್ಟರ್ ತರ ವರ್ಕ್ ಮಾಡಿದ್ದಾರೆ. ಅಂಡ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಡ್ವಾನ್ಸ್ಡ್ SFX ಸೌಂಡ್ ಟೆಕ್ನಾಲಜಿನ ಯೂಸ್ ಮಾಡಿರುವಂಥ ಫಸ್ಟ್ ಮೂವಿಯಲ್ಲಿ ಏಕಾಂಗಿ ಕೂಡ ಒಂದಾಗುತ್ತೆ. ಆ್ಯಂಡ್ ಟೆಕ್ನಿಕಲ್ ಕ್ವಾಲಿಟಿ ಕೂಡ ಆ ಟೈಮ್ಗೆ ತುಂಬಾ ಅಹೆಡ್ ಆಗಿತ್ತು. ಇನಿಷಿಯಲಿ ರಿಲೀಸ್ ಆದಾಗ ರೆಸ್ಪಾನ್ಸು ತುಂಬಾ ವೀಕ್ ಆಗಿತ್ತು. ಮತ್ತೆ ರವಿಚಂದ್ರನ್ ಅವರು ಮೂವಿನ ಎಡಿಟ್ ಮಾಡ್ತಾರೆ. 20 ಸೀನ್ನ 20 ಸೀನ್ಸ್ನ ಮತ್ತೆ ರೀಶೂಟ್ ಕೂಡ ಮಾಡ್ತಾರೆ. ಇದು ಕನ್ನಡ ಸಿನಿಮಾ ಹಿಸ್ಟ್ರಿಯಲ್ಲೇನೆ ಒಂದು ರೇರ್ ಇನ್ಸಿಡೆಂಟ್ ಅಂತಾನೆ ಅನ್ಬಹುದು. ಕಮರ್ಷಿಯಲಿ ಈ ಮೂವಿ ಫೇಲ್ ಆಗಿದ್ರು ಕೂಡ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್ ಅಲ್ಲಿ ಮಲ್ಟಿಪಲ್ ಅವಾರ್ಡ್ಸ್ ನ ಈ ಮೂವಿ ವಿನ್ ಆಗುತ್ತೆ. ಕ್ರಿಟಿಕ್ಸ್ ಅವರ ಅಪ್ರಿಸಿಯೇಷನ್ ಕೂಡ ಸಿಗುತ್ತೆ. ಅಂಡ್ ಮೂವಿ ಫೇಲಿಯರ್ ರವಿಚಂದ್ರನ್ ಅವರ ಫೈನಾನ್ಷಿಯಲ್ ಲೈಫ್ ಮೇಲೆ ಕೂಡ ಒಂದು ದೊಡ್ಡ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡುತ್ತೆ. ಆದ್ರೆ ಇವತ್ತು ಅದೇ ಸಿನಿಮಾ ಕಲ್ಟ್ ಕ್ಲಾಸಿಕ್ ಸ್ಟೇಟಸ್ ನ ಅಚೀವ್ ಮಾಡಿದೆ. ಇಸ್ ಏಕಾಂಗಿ ಅಹೆಡ್ ಆಫ್ ಇಟ್ಸ್ ಟೈಮ್? ನನ್ನ ಒಪಿನಿಯನ್ ಪ್ರಕಾರ ಖಂಡಿತವಾಗ್ಲೂ ಎಸ್. ಮೂವಿ ರಿಲೀಸ್ ಆಗಿದ್ದು 2002 ಅಲ್ಲಿ. ಆಗ ಆಡಿಯನ್ಸ್ ಎಂಟರ್ಟೈನ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಟ್ ಏಕಾಂಗಿ ಸೈಕಲಾಜಿಕಲ್ ಮತ್ತೆ ಎಮೋಷನಲ್ ಥೀಮ್ಸ್ ಮೇಲೆ ಫೋಕಸ್ ಮಾಡಿತ್ತು. ಇವತ್ತು OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದೇ ಮೂವಿ ರಿಲೀಸ್ ಆಗಿದ್ದಿದ್ರೆ ರೆಸ್ಪಾನ್ಸ್ ಬೇರೆ ಲೆವೆಲ್ಗೆ ಇರ್ತಿತ್ತು. ಬಿಕಾಸ್ ಮಾಡರ್ನ್ ಆಡಿಯನ್ಸ್ ಸ್ಲೋ ಬರ್ನ್ ಸ್ಟೋರೀಸ್ಗೆ ತುಂಬಾನೇ ಹ್ಯಾಬಿಟ್ಯೇಟ್ ಆಗಿದ್ದಾರೆ. ಸೊ ನನ್ನ ಫೈನಲ್ ವರ್ಡಿಕ್ಟ್ ಏನು ಅಂತ ಅಂದ್ರೆ, ಏಕಾಂಗಿ ಮೂವಿ ಪರ್ಫೆಕ್ಟ್ ಅಂತೂ ಅಲ್ಲ. ಸ್ಲೋ ಇದೆ, ಹೆವಿ ಇದೆ, ಕೆಲವೊಂದ್ ಕಡೆ ಓವರ್ ಫಿಲಾಸಫಿಕಲ್ ಅಂತ ಅನ್ಸುತ್ತೆ. ಆದ್ರೆ ಕನ್ನಡ ಸಿನಿಮಾ ಹಿಸ್ಟ್ರಿಯಲ್ಲೇ ಇದೊಂದು ಬೋಲ್ಡ್ ಎಕ್ಸ್ಪೆರಿಮೆಂಟಲ್ ಅಂತಾನೆ ಹೇಳ್ಬೋದು. ಅಂಡ್ ರವಿಚಂದ್ರನ್ ಸರ್ ಅವರ ಪ್ಯಾಷನ್ ಏನಿದೆ ಅದು ಈ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಕಮರ್ಷಿಯಲಿ ಈ ಮೂವಿ ಸಕ್ಸಸ್ ಆಗ್ಲಿಲ್ಲ, ಆದ್ರೆ ಸಿನಿಮಾ ಸೋಲ್ ಮಾತ್ರ ಇವತ್ತಿಗೂ ಅಲೈವ್ ಆಗಿದೆ. ಆಡಿಯನ್ಸ್ ಈ ಮೂವಿನ ನೋಡೋದ್ರಲ್ಲಿ ಫೇಲ್ ಆಗಿರ್ಬೋದು, ಆದ್ರೆ ಈ ಸಿನಿಮಾ ಫೇಲ್ ಆಗ್ಲಿಲ್ಲ. ಸೊ ನನ್ನ ರೇಟಿಂಗ್ ಬಂದು 8 out of 10. ಸಿನಿಮಾ ಲವರ್ಸ್ಗೆ, ಫಿಲ್ಮ್ ಮೇಕರ್ಸ್ಗೆ ಮತ್ತೆ ಅಂಡರ್ ರೇಟೆಡ್ ಮೂವೀಸ್ ಇಷ್ಟ ಇರೋರಿಗೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡಬಹುದಾದಂತ ಮೂವಿ ಇದು. ನೀವು ಏಕಾಂಗಿ ಮೂವಿ ನೋಡಿದಿರಾ? ನಿಮ್ಗೆ ಮಾಸ್ಟರ್ ಪೀಸ್ ಅಂತ ಅನ್ಸಿದ್ಯಾ ಅಥವಾ ಓವರ್ ರೇಟೆಡ್ ಅಂತ ಅನ್ಸಿದ್ಯಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಇಂಥ ಅಂಡರ್ ರೇಟೆಡ್ ಕನ್ನಡ ಸಿನಿಮಾ ರಿವ್ಯೂಸ್ ಬೇಕಂದ್ರೆ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.